ಈ ಒಂದು ಬಾಕ್ಸ್ ನಿಮ್ಮ ಹತ್ರ ಇದ್ರೆ ನಿಮ್ಮ ಹತ್ರ 1,00,000 ಇದ್ದಂಗೆ. ಇದನ್ನ ಮ್ಯಾಜಿಕ್ ಬಾಕ್ಸ್ ಅಂತ ಕರಿಬಹುದು. 1,00,000 ಮಾಡೋದು ತುಂಬಾ ಸಿಂಪಲ್ ಆಗಿರುತ್ತೆ. 50, 100, 200 ಹಾಗೇನೆ 500 ಈ ತರ ಸಣ್ಣ ಅಮೌಂಟ್ ಇಂದ ಸೇವ್ ಮಾಡಬಹುದು. ಇದನ್ನ ಹೇಗೆ ಯೂಸ್ ಮಾಡೋದು ಅಂದ್ರೆ ಜಸ್ಟ್ ನಿಮ್ಮ ಹತ್ರ 50, 100, 200 ಅಥವಾ 500 ರೂಪಾಯಿ ಎಷ್ಟು ರೂಪಾಯಿ ಇದೆ ಅಷ್ಟು ರೂಪಾಯಿಯನ್ನ ಈ ರೀತಿ ಮಡಚಿ ಈ ಬಾಕ್ಸ್ ಒಳಗೆ ಹಾಕಿ ಎಷ್ಟು ರೂಪಾಯಿ ಹಾಕ್ತೀರಾ ಅದನ್ನ ಇಲ್ಲಿ ಮಾರ್ಕ್ ಮಾಡಿ. ಎಲ್ಲಾ ಮಾರ್ಕ್ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಹತ್ರ 1,00,000 ರೂಪಾಯಿ ಇರುತ್ತೆ. ಸೈಕಾಲಜಿಕಲಿ ಸೇವ್ ಮಾಡೋಕೆ ಬೆಸ್ಟ್ ಪ್ರಾಡಕ್ಟ್. ಈ ಒಂದು ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇತ್ತೀಚೆಗೆ ಏನೇನೆಲ್ಲ ಬೆಳವಣಿಗೆ ಆಗಿದೆ, ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾ ಇಲ್ವಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಯಾರಿಗೆ ಅರ್ಹತೆ ಇದೆ ಮತ್ತೆ ಯಾರಿಗೆ ಅರ್ಹತೆ ಇರೋದಿಲ್ಲ, ಮತ್ತೆ ಏನೆಲ್ಲ ದಾಖಲೆಗಳನ್ನ ನೀವು ರೆಡಿ ಇಟ್ಕೋಬೇಕಾಗುತ್ತೆ ನೀವು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿಬೇಕು ಅಂದ್ರೆ. ಇನ್ನು ವಯಸ್ಸಾದಂತವ್ರು ಕೂಡ ಇರ್ತಾರೆ, ಅವರು ಅರ್ಜಿಯನ್ನ ಸಲ್ಲಿಸಬೇಕಾ ಬೇಡವಾ, ಅವ್ರ ಕತೆ ಹೇಗೆ ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಇರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇರುವಂತವ್ರಿಗೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿ ಆಗಿರುವಂತ ಇನ್ಫಾರ್ಮೇಶನ್ ಅನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತೆ ಬೇರೆಯವರು ಕೂಡ ಶೇರ್ ಮಾಡಿ. ಇದೇ ರೀತಿಯಾಗಿರುವಂತ ವಿಡಿಯೋಸ್ಗಳು ನಿಮ್ಗೆ ಬರ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಈಗ ಮೊದಲನೇದಾಗಿ ಕನ್ಫ್ಯೂಸ್ ಆಗಿರುವಂತದ್ದು ಗೃಹಲಕ್ಷ್ಮಿಯರಿಗೆ, ಇವಾಗ ನಾವು ಮತ್ತೆ ಅರ್ಜಿಯನ್ನ ಕೊಡ್ಬೇಕಾ ಬೇಡವಾ ಅನ್ನುವಂಥದ್ದು. ನೋಡಿ, ಇಲ್ಲಿ ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಸಿಎಂ ಅವರು ಹೇಳಿದ್ರು, DK ಶಿ ಅವರು ಹೇಳಿದ್ರು. ಅದಾದ್ಮೇಲೆ ಮತ್ತೆ ಅರ್ಜಿಯನ್ನ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ. ನೀವು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ರೆ ಸಾಕು, ನೀವು ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗಿಲ್ಲ, ಆದ್ರೆ ನೀವು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಬೇಕಾಗುತ್ತೆ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೇನ್ ಆಗಿ 4 ಬದಲಾವಣೆ ಆಗಿರುವಂತದ್ದು. ಮೊದಲನೇದಾಗಿ ಏನು ಅಂದ್ರೆ ನೋಡಿ, ಬಯೋಮೆಟ್ರಿಕ್ ಮತ್ತೆ ಫೇಸ್ ರೆಕಗ್ನೇಷನ್. ಗೃಹಲಕ್ಷ್ಮಿ ಯೋಜನೆಗೆ ನೀವು ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗಿಲ್ಲ, ಆದ್ರೆ ನೀವು ಬಯೋಮೆಟ್ರಿಕ್ ಅಥವಾ ಫೇಸ್ ರೆಕಗ್ನೇಷನ್ ಮಾಡಿಸ್ಬೇಕಾಗುತ್ತೆ. ಸೊ ಯಾವಾಗ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು ಅಂತ ನಿಮ್ಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಹೇಳುತ್ತೆ. ಆದ್ರೆ ಇವಾಗ ಇರುವಂತ ಇನ್ಫಾರ್ಮೇಶನ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿಬೇಕು ಅಂದ್ರೆ ಇಲ್ಲಿ ಮತ್ತೆ ರಿವೆರಿಫಿಕೇಶನ್ ಮಾಡ್ತಾರೆ. ಆ ಒಂದು ರಿವೆರಿಫಿಕೇಶನ್ ಮಾಡುವಂತ ಸಂದರ್ಭದಲ್ಲಿ ಬಯೋಮೆಟ್ರಿಕ್ ಅಥವಾ ಫೇಸ್ ರೆಕಗ್ನೇಷನ್ ಮಾಡ್ತಾರೆ. ಅಂದ್ರೆ ಬೆರಳಚ್ಚು ತಗೋತಾರೆ ಅಥವಾ ಮುಖವನ್ನ ಸ್ಕ್ಯಾನ್ ಮಾಡ್ತಾರೆ. ಸೊ ಏನಕ್ಕಂದ್ರೆ ಇವರು ನಿಜವಾದ ಫಲಾನುಭವಿನ ಇಲ್ವಾ ಅಂತ ಕಂಡುಹಿಡೋದಕ್ಕೆ ಅಷ್ಟೇ. ಸೊ ಓಕೆನಾ. ಸೊ ಇನ್ಮೇಲೆ ಬೇರೆಯವರ ಅರ್ಜಿ ಹೆಸರಿನಲ್ಲಿ ಅಂದ್ರೆ ಬೇರೆಯವರ ಹೆಸರಿನಲ್ಲಿ ಅರ್ಜಿ ಹಾಕೋಕೆ ಆಗೋದಿಲ್ಲ. ಸೊ ಈ ರೀತಿಯಾಗಿ ಇಲ್ಲಿ ಸಿಸ್ಟಮ್ ಅನ್ನ ತಗೊಂಡ್ಬಂದಿರುವಂತದ್ದು. ಅರ್ಜಿ ಸಲ್ಲಿಸುವಂತಿಲ್ಲ, ಆದ್ರೆ ಬಯೋಮೆಟ್ರಿಕ್ ಅಂದ್ರೆ ಬೆರಳಚ್ಚನ್ನ ಕೊಡ್ಬೇಕಾಗುತ್ತೆ. ನೀವೇನು ರೇಷನ್ ಅನ್ನು ತಗೊಳ್ಳುವಾಗ ಕೊಡ್ತಿರಲ್ಲ ಅದೇ ರೀತಿಯಾಗಿ ಬೆರಳಚ್ಚನ್ನ ಕೊಡ್ಬೇಕಾಗುತ್ತೆ. ಮತ್ತೆ ಫೇಸ್ ರೆಕಗ್ನೇಷನ್ ಅಂದ್ರೆ ಮುಖವನ್ನ ಸ್ಕ್ಯಾನ್ ಮಾಡ್ತಾರೆ. ಈ ಒಂದು ಪ್ರೋಸೆಸ್ ಇರುತ್ತೆ. ಇದು ಮೇನ್ ಆಗಿ ಮೊದಲನೇದಾಗಿ ಬದಲಾವಣೆ ತಂದಿರುವಂತದ್ದು. ಇನ್ನು ಎರಡನೇದಾಗಿ ಕರ್ನಾಟಕದ ಬ್ಯಾಂಕ್ ಖಾತೆ ಕಡ್ಡಾಯ ಅಂತ ಹೇಳ್ತಿರುವಂತದ್ದು. ಅಂದ್ರೆ ಕರ್ನಾಟಕದಲ್ಲಿರುವಂತಹ ಬ್ಯಾಂಕ್ ಖಾತೆ ಇರಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿಬೇಕು. ಬೇರೆ ರಾಜ್ಯದಲ್ಲಿರುವಂತಹ ಬ್ಯಾಂಕ್ ಖಾತೆ ಏನಾದ್ರು ಇದ್ರೆ ನಿಮ್ಗೆ ಹಣ ಬರೋದಿಲ್ಲ. ಸೊ ಓಕೆನಾ. ಇನ್ನು ಮೂರನೇದಾಗಿ ಏನು ಅಂತ ನೋಡೋದಾದ್ರೆ, ನೀವು ಕರ್ನಾಟಕದವರಾಗಿರ್ಬೇಕು, ಮತ್ತೆ ನಿಮ್ಮ ಹತ್ರ ಕರ್ನಾಟಕದ ವೋಟರ್ ID ಅಂದ್ರೆ ಮತದಾರರ ಗುರುತಿನ ಚೀಟಿ ಇರ್ಬೇಕಾಗುತ್ತೆ, ವೋಟರ್ ID ಇರಲೇಬೇಕಾಗುತ್ತೆ. ಸೊ ಈ ಒಂದು ಯೋಜನೆಯ ಹಣವನ್ನ ಪಡೆಯೋದಕ್ಕೆ ಆಗ್ಲಿ ಅಥವಾ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ವಿದ್ಯುತ್ ಅನ್ನ ಪಡೆಯೋದಕ್ಕೆ ವೋಟರ್ ID ಕಡ್ಡಾಯ ಆಗಿರುತ್ತೆ, ಮತ್ತೆ ಕರ್ನಾಟಕದವರಾಗಿರ್ಬೇಕಾಗುತ್ತೆ. ಇನ್ನು ನಾಲ್ಕನೇದಾಗಿ ಏನ್ ಚೇಂಜಸ್ ಅನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಅಂಗನವಾಡಿ ಕಾರ್ಯಕರ್ತರ ಮೂಲಕ ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು. ಅರ್ಜಿ ಅಂದ್ರೆ ನೀವು ರಿವೆರಿಫಿಕೇಶನ್ ಅನ್ನ ಮಾಡಿಸಬಹುದು. ಇಲ್ಲಿ ಯಾಕೆ ಅಂದ್ರೆ ಓದು ಬರಹ ಗೊತ್ತಿಲ್ಲದವ್ರಿಗೆ ಮತ್ತೆ ಹೋಗಿ ಅರ್ಜಿಯನ್ನ ಸಲ್ಲಿಸೋದಕ್ ಆಗೋದಿಲ್ಲ, ಅಥವಾ ಇನ್ನು ವಯಸ್ಸಾದಂತವ್ರು ಇರ್ತಾರೆ, ಅವರು ಹೋಗಿ ಅರ್ಜಿನ ಸಲ್ಲಿಸೋದಕ್ಕಾಗಲ್ಲ, ಅಥವಾ ಅರ್ಜಿ ಅಂತಂದ್ರೆ ವೆರಿಫೈ ಮಾಡೋದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿನೇ ಇಲ್ಲಿ ಇವರು ಸಹಾಯ ಮಾಡ್ತಾರೆ. ಅಂದ್ರೆ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಇಲ್ಲಿ ಆ ಮರು ಪರಿಶೀಲನೆ ಅಥವಾ ರಿವೆರಿಫಿಕೇಶನ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಸರ್ಕಾರ ಹೇಳಿರುವಂತಹ ಇದೊಂದು ಹೊಸ ವ್ಯವಸ್ಥೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು 4 ಮೇಜರ್ ಬದಲಾವಣೆಯನ್ನ ಮಾಡಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಅಂದ್ರೆ ಮತ್ತೆ ಅರ್ಜಿಯನ್ನು ಸಲ್ಲಿಸುವಂತ ಅವಶ್ಯಕತೆ ಇಲ್ಲ, ಆದ್ರೆ ರಿವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಅಂದ್ರೆ ಈಗಾಗಲೇ ಪಡಿತಾ ಇರುವಂತವ್ರು ನೀವು ರಿವೆರಿಫಿಕೇಶನ್ ಮಾಡಿಸ್ಬೇಕು. ಅಂದ್ರೆ ನೀವು ಅರ್ಹರ ಇಲ್ವಾ ಅಂತ ನೀವು ಸರ್ಕಾರಕ್ಕೆ ಇನ್ನೊಂದ್ಸರಿ ಹೇಳ್ಬೇಕು. ಅಂದ್ರೆ ವೆರಿಫಿಕೇಶನ್ ಮಾಡ್ತಾರೆ, ಅವಾಗ ಮಾಡಿಸ್ಬೇಕಾಗುತ್ತೆ. ಮೊದಲನೇದು ಬಯೋಮೆಟ್ರಿಕ್ ಅಥವಾ ಫೇಸ್ ರೆಕಗ್ನೈಸೇಷನ್ ಮಾಡಿಸ್ಬೇಕು. ಎರಡನೇದು ಕರ್ನಾಟಕದಲ್ಲಿ ಬ್ಯಾಂಕ್ ಖಾತೆ ಇರಬೇಕು. ಇನ್ನು ಮೂರನೇದಾಗಿ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಯಾರಿಗೆ ರಿವೆರಿಫಿಕೇಶನ್ ಮಾಡಿಸೋದಕ್ಕೆ ಆಗೋದಿಲ್ಲ, ಸೊ ಅವರು ಮನೆ ಹತ್ರನೇ ಬಂದು, ಅಂಗನವಾಡಿ ಕಾರ್ಯಕರ್ತರು ಮನೆ ಹತ್ರನೇ ಬಂದು ಇಲ್ಲಿ ಅವರಿಗೆ ರಿವೆರಿಫಿಕೇಶನ್ ಮಾಡ್ತಾರೆ. ಇನ್ನು ನಾಲ್ಕನೇದು ವೋಟರ್ ID ಇರಬೇಕು, ಕರ್ನಾಟಕದವರಾಗಿರ್ಬೇಕು, ಕರ್ನಾಟಕದ ವೋಟರ್ ID ಇರಬೇಕು. ಇದಿಷ್ಟು 4 ಮೇನ್ ಆಗಿ ರೂಲ್ಸ್ ತಂದಿರುವಂತದ್ದು. ಇದಿಷ್ಟು 4 ಮೇಜರ್ ಬದಲಾವಣೆಗಳು. ಇನ್ನು ಯಾರಿಗೆ ಅರ್ಹತೆ ಇದೆ ಯಾರಿಗೆ ಇಲ್ಲ, ಅಂದ್ರೆ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗೋದಿಲ್ಲ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಯಾರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ, ಈಗಾಗಲೇ ಯೋಜನೆಯಿಂದ ಹಣವನ್ನ ಪಡಿತಾ ಇರುವಂತವ್ರು, ಅಂದ್ರೆ ನೀವು ಈಗಾಗಲೇ ಯೋಜನೆಯಿಂದ ಹಣ ಪಡಿತಾ ಇದ್ರೆ
ನೀವು ಕೂಡ ಅರ್ಹರಾಗಿರ್ತೀರಾ. ಮತ್ತೆ ಹೊಸದಾಗಿ ಯಾರಾದ್ರೂ ಅರ್ಜಿಯನ್ನ ಹಾಕಬೇಕು ಅಂತ ಅನ್ಕೊಂಡಿರೋರು ಕೂಡ ಮುಂದೆ ಬರುವಂತ ವೆರಿಫಿಕೇಶನ್ ಟೈಮ್ ಅಲ್ಲಿ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಹೊಸದಾಗಿ ಓಕೆನಾ, ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೇ ಇಲ್ಲ ಅಂದ್ರೆ ಅವ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. BPL, APL ಕಾರ್ಡ್ ಅಥವಾ ಯಾವುದೇ ರೇಷನ್ ಕಾರ್ಡ್ ಇದ್ರು ಕೂಡ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಹಣವನ್ನ ಪಡಿಬಹುದು ಮುಂದೆ ಬರುವಂತ ರಿವೆರಿಫಿಕೇಶನ್ ಟೈಮ್ ಅಲ್ಲಿ. ಯಾರಿಗೆ ಸಿಗಲ್ಲ, ಯಾರಿಗೆ ಅರ್ಹತೆ ಇಲ್ಲ ಅಂತ ನೋಡಿದ್ರೆ ನೋಡಿ, ತೀರಿಕೊಂಡವರ ಹೆಸರಿನಲ್ಲಿ ಏನಾದ್ರು ಅರ್ಜಿ ಇದ್ರೆ ನಿಮ್ಗೆ ಆ ಒಂದು ಅಮೌಂಟ್ ಸಿಗೋದಿಲ್ಲ. ಅಥವಾ ತೀರಿಕೊಂಡವರ ಹೆಸರಿನಲ್ಲಿ ಯಾರಾದ್ರೂ ರೇಷನ್ ಕಾರ್ಡ್ ನ ಇಟ್ಕೊಂಡಿದ್ರೆ ಅವ್ರಿಗೂ ಕೂಡ ಸಿಗೋದಿಲ್ಲ. ಅದ್ ನೀವು ಬದಲಾವಣೆ ಮಾಡ್ಕೋಬೇಕು. ಅಂದ್ರೆ ಮನೆಯ ಮುಖ್ಯಸ್ಥೆಯನ್ನ ಬದಲಾವಣೆ ಮಾಡ್ಕೊಂಡು ಅದ ನಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ನೆಕ್ಸ್ಟ್ IT ರಿಟರ್ನ್ ಫೈಲ್ ಮಾಡೋರು ಅಂದ್ರೆ IT ಯಾರು ಪೇ ಮಾಡ್ತಾರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆಯನ್ನ ಯಾರು ಪೇ ಮಾಡ್ತಾರೆ ಅವರಿಗೆ ಸಿಗೋದಿಲ್ಲ. ಮತ್ತೆ GST ಅನ್ನ ಯಾರು ಕಟ್ತಾರೆ ಅಥವಾ GST ಅನ್ನ ಯಾರು ಪೇ ಮಾಡ್ತಾರೆ ಅವ್ರಿಗೂ ಕೂಡ ಈ ಒಂದು ಯೋಜನೆಯಿಂದ ಲಾಭ ಸಿಗೋದಿಲ್ಲ. ಹಾಗಾದ್ರೆ ರಿವೆರಿಫಿಕೇಶನ್ ಟೈಮ್ ಅಲ್ಲಿ ಏನೇನೆಲ್ಲ ಒಂದು ದಾಖಲೆಗಳನ್ನ ರೆಡಿ ಇಟ್ಕೋಬೇಕು ಅನ್ನುವಂಥದ್ನ ಮೇನ್ ಆಗಿ ನೋಡ್ತಾ ಹೋಗೋಣ. ನೀವು ಆಮೇಲೆ ಸಫರ್ ಪಡೋದಕ್ಕಿಂತ ಈಗ್ಲೇನೆ ಯಾವೆಲ್ಲ ದಾಖಲೆಗಳು ಮೇನ್ ಆಗಿ ಬೇಕಾಗುತ್ತೆ ಅನ್ನೋದನ್ನ ನೀವು ಈಗಲೇ ರೆಡಿ ಇಟ್ಕೊಂಡ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ರಿವೆರಿಫಿಕೇಶನ್ ಟೈಮ್ ಅಲ್ಲಿ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಮೊದಲನೇದಾಗಿ ಆಧಾರ್ ಕಾರ್ಡ್, ನಿಮ್ಮ ಹೆಸರು ವಿಳಾಸ ಇದರಲ್ಲಿ ಇರುತ್ತೆ. ಸೊ ಮೂಲ ಪ್ರತಿ ಇರಲಿ, ಅಂದ್ರೆ ನಿಮ್ಮ ಹತ್ರ ಒರಿಜಿನಲ್ ಜೆರಾಕ್ಸ್ ಎರಡು ಇಟ್ಕೊಳ್ಳಿ. ಜೆರಾಕ್ಸ್ ಕೇಳಿದ್ರೆ ಜೆರಾಕ್ಸ್ ಕೊಡಿ ಅಥವಾ ಒರಿಜಿನಲ್ ಕೇಳಿದ್ರೆ ಒರಿಜಿನಲ್ ಕೊಡ್ಬೋದು ನೀವು. ಆಧಾರ್ ಕಾರ್ಡ್ ಮೇನ್ ಬೇಕಾಗುತ್ತೆ. ಇನ್ನು ಎರಡನೇದಾಗಿ ಕರ್ನಾಟಕದ ಬ್ಯಾಂಕ್ ಅಕೌಂಟ್ ಇರಬೇಕು. ಕರ್ನಾಟಕದ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಹತ್ರ ಇರಬೇಕು. ಓಕೆನಾ, ಅದರಲ್ಲಿ IFSC ಕೋಡು ಮತ್ತೆ ಅಕೌಂಟ್ ನಂಬರು ಇದೆಲ್ಲಾನು ಕೂಡ ಇರಬೇಕು. ಅದು ಸ್ಪಷ್ಟವಾಗಿ ಕಾಣಿಸೋ ರೀತಿ ಇರಬೇಕು. ಓಕೆನಾ, ಇದು ನೀವು ಪಾಸ್ಬುಕ್ ನಿಮ್ಗೆ ಒರಿಜಿನಲ್ ಇದ್ರೆ ಒಳ್ಳೇದು. ಸೊ ಇನ್ ಕೇಸ್ ಏನಾದ್ರು ಅಕೌಂಟ್ ಇಲ್ಲ ಅಂದ್ರೆ, ಕರ್ನಾಟಕದ ಅಕೌಂಟ್ ಇಲ್ಲ ಅಂದ್ರೆ ನೀವು ಈಗಲೇ ಕರ್ನಾಟಕದಲ್ಲಿರುವಂತ ಯಾವ್ದಾದ್ರು ಬ್ಯಾಂಕ್ಗೆ ಹೋಗಿ ನೀವು ಅಕೌಂಟ್ ಅನ್ನ ಓಪನ್ ಮಾಡಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಇಲ್ದಿದ್ರೆ ಚಿಂತೆ ಇಲ್ಲ, ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ರೆ ಆಗುತ್ತೆ. ಅದನ್ನ ನೀವು ರಿವೆರಿಫಿಕೇಶನ್ ಮಾಡ್ಬೇಕಾದ್ರೆ ನೀವು ಅವ್ರು ಮಾಡ್ತಾರೆ, ನೀವೇನ್ ತಲೆ ಕಟ್ಸ್ಕೊಬೇಡಿ. ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ನೀವು ಕೊಡ್ಬೋದು, ಇಲ್ಲಾಂದ್ರೆ ಸೆಲ್ಫ್ ಡಿಕ್ಲರೇಷನ್ ಅವರೇ ತಗೋತಾರೆ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಓಕೆನಾ. ನೆಕ್ಸ್ಟ್ ನಾಲ್ಕನೇದಾಗಿ BPL ಅಥವಾ APL ರೇಷನ್ ಕಾರ್ಡ್ ನಿಮ್ಮ ಹತ್ರ ಯಾವ್ದಾದ್ರು ರೇಷನ್ ಕಾರ್ಡ್ ಇದ್ರೆ ಸೊ ಇದನ್ನು ಕೂಡ ಕೇಳ್ತಾರೆ. ಇದು ಮೇನ್. ಸೊ ಓಕೆನಾ, ಈ 4 ಡಾಕ್ಯುಮೆಂಟ್ಸ್ ಗಳು ಮೇನು. ಆಧಾರ್ ಕಾರ್ಡ್ ಮೊದಲನೇದು, ಆಧಾರ್ ಕಾರ್ಡು ಮತ್ತೆ ಕರ್ನಾಟಕದ ಬ್ಯಾಂಕ್ ಇರುವಂತಹ ಪಾಸ್ಬುಕ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೂರನೇದಾಗಿ. ಇನ್ನು ನಾಲ್ಕನೇದಾಗಿ ಯಾವ್ದಾದ್ರು ರೇಷನ್ ಕಾರ್ಡ್, BPL, APL ಅಥವಾ ಯಾವ್ದಾದ್ರು ರೇಷನ್ ಕಾರ್ಡ್ ಇದ್ರು ನಡೆಯುತ್ತೆ. ಇನ್ನು ನೆಕ್ಸ್ಟ್ ನೋಡೋಣ, ವಯಸ್ಸಾದಂತವ್ರು ಹೇಗೆ ರಿವೆರಿಫಿಕೇಶನ್ ಅನ್ನ ಮಾಡಿಸ್ಬೇಕು ಅಂತ. ಯಾಕಂದ್ರೆ ಅವರು ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಥವಾ ಅವರಿಗೆ ಓಡಾಡೋದಕ್ಕೆ ಆಗೋದಿಲ್ಲ, ಕೆಲವರಿಗೆ ಎದ್ದೇಳಕ್ಕೆ ಆಗಲ್ಲ. ಸೊ ಈ ರೀತಿ ಆಗಿರುವಂತ ಪರಿಸ್ಥಿತಿ ಇರುತ್ತೆ. ಸೊ ಅವರು ಹೇಗೆ ಮಾಡ್ಬೇಕು, ಕೆಲವರು ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ. ಸೊ ಅವರು ಇವರೆಲ್ಲ ಹೇಗೆ ಮಾಡ್ಬೇಕು ಅನ್ನೋದನ್ನ ಸರ್ಕಾರ ಇದ್ರ ಬಗ್ಗೆನೂ ಕೂಡ ಚಿಂತೆಯನ್ನ ಮಾಡಿದೆ. ಸೊ ಹಾಗಾಗಿ ಇಲ್ಲಿ ಸರ್ಕಾರ ಏನ್ ಮಾಡೋಕೆ ಹೊರಟಿದೆ ಅಂದ್ರೆ ಇದು ಖಚಿತ ಅಲ್ಲ, ಮುಂದೆ ಮಾಡೋಕೆ ಹೊರಟಿರುವಂತದ್ದು. ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಮನೆ ಮನೆಗೆ ಹೋಗಿ ರಿವೆರಿಫಿಕೇಶನ್ ನ ಮಾಡಿಸುವಂತ ಸಾಧ್ಯತೆ ಇದೆ. ಅಂದ್ರೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಇರ್ತಾರಲ್ಲ, ಸೊ ಅವರ ಮೂಲಕ ಮನೆ ಮನೆಗೆ ಹೋಗಿ ಅವ್ರಿಗೊಂದು ಮೊಬೈಲ್ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಸಿದ್ದಾರೆ. ಆ ಒಂದು ಮೊಬೈಲ್ ಆಪ್ ಮುಖಾಂತರ ಅಂಗನವಾಡಿ ಕಾರ್ಯಕರ್ತರು ಯಾರು ಮನೆ ಮನೆಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ರಿವೆರಿಫಿಕೇಶನ್ ನ ಮಾಡಿಸ್ಬೇಕು ಅವ್ರಿಗೆ ಹೋಗಿ ಸಹಾಯವನ್ನ ಮಾಡ್ತಾರೆ ರಿವೆರಿಫಿಕೇಶನ್ ನ ಮಾಡಿಸೋದಕ್ಕೆ. ಅಥವಾ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿನೂ ಕೂಡ ಅರ್ಜಿಯನ್ನ ಅಂದ್ರೆ ರಿವೆರಿಫಿಕೇಶನ್ ನ ಮಾಡಿಸಬಹುದು, ಅಥವಾ ಅವರು ಕೂಡ ಮನೆ ಹತ್ರ ಬರ್ತಾರೆ. ಈ ಎರಡರಲ್ಲಿ ಯಾವ್ದಾಗುತ್ತೆ ಅದನ್ನ ನೀವು ಮಾಡಬಹುದು. ಓಕೆ, ಇನ್ನು ಸರ್ಕಾರ ಇನ್ನು ಕೆಲವೇ ದಿನಗಳಲ್ಲಿ ರಿವೆರಿಫಿಕೇಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಹಣವನ್ನ ಪಡಿತಾ ಇರುವಂತವ್ರು ಅಥವಾ ಹೊಸದಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಅನ್ಕೊಂಡಿರೋರು ಎಲ್ಲರೂ ಕೂಡ ರಿವೆರಿಫಿಕೇಶನ್ ಮುಖಾಂತರ ಇಲ್ಲಿ ಹಣವನ್ನ ಪಡೆಯೋದಕ್ಕೆ ಸಾಧ್ಯ. ಇನ್ನೇನು ಕೆಲವೇ ದಿನಗಳಲ್ಲಿ, ಇನ್ನು ಕೂಡ ಇದು ಬಿಟ್ಟಿಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ರಿವೆರಿಫಿಕೇಶನ್ಗೆ ಬಿಡ್ತಾರೆ ಆನ್ಲೈನ್ ಮುಖಾಂತರ ರಿವೆರಿಫಿಕೇಶನ್ ಮಾಡೋದಕ್ಕೆ. ಸೊ ಅವಾಗ ನಾವು ಎಲ್ಲಿ ಹೋಗಿ ಮಾಡಿಸ್ಬೇಕು ಅಂತ ನೋಡೋದಾದ್ರೆ ನೋಡಿ, ಕರ್ನಾಟಕವನ್ನು, ಬೆಂಗಳೂರನ್ನು ಗ್ರಾಮ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ರಿವೆರಿಫಿಕೇಶನ್ ಮಾಡಿಸ್ಬೇಕು. ರಿವೆರಿಫಿಕೇಶನ್ ಆದ್ಮೇಲೆ ಮಾತ್ರ ನಿಮ್ಗೆ ಹಣ ಬರುತ್ತೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ, ಮತ್ತೆ ಉಚಿತ ವಿದ್ಯುತ್ ಕೂಡ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿರುವಂತದ್ದು. ರಿವೆರಿಫಿಕೇಶನ್ ಮಾಡಿಸಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಮುಂದೆ ತೊಂದರೆ ಆಗುತ್ತೆ. ರಿವೆರಿಫಿಕೇಶನ್ ಸರ್ಕಾರದಿಂದ ಅಧಿಕೃತವಾಗಿ ಬಿಟ್ಟಾಗ ನಾನೇ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅವಾಗ ರಿವೆರಿಫಿಕೇಶನ್ ಮಾಡಿಸಿ. ಯಾಕೆಂದ್ರೆ ಇವಾಗ ಇದೇ ಒಂದು ಸಮಯವನ್ನು ಯೂಸ್ ಮಾಡ್ಕೊಂಡು ಕೆಲವೊಂದು ಏಜೆಂಟ್ಗಳು ನಿಮ್ಗೆ ಮೋಸ ಮಾಡ್ತಾರೆ. ರಿವೆರಿಫಿಕೇಶನ್ ಮಾಡ್ಸಿವಿ ಅಂತ ಸುಮ್ನೆ ಏನೋ ಓದ್ಬಿಟ್ಟು ನಿಮ್ಗೆ ತೋರಿಸ್ಬಿಟ್ಟು ಏನೋ ಒಂದು ಪ್ರಿಂಟ್ಔಟ್ ಹಾಕೊಟ್ಬಿಟ್ಟು ನಿಮ್ಗೆ ಯಾಮಾರ್ಸ್ತಾರೆ. ಸೊ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ. ಇನ್ನು ಕೂಡ ಸರ್ಕಾರ ರಿವೆರಿಫಿಕೇಶನ್ಗೆ ಇನ್ನು ಕೂಡ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿಲ್ಲ. ಘೋಷಣೆ ಮಾಡಿದಾಗ ಖಂಡಿತವಾಗ್ಲೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.